ಸಹಜ ಸುಂದರ ಸೃಷ್ಟಿ ಮಂದಿರ ಋತುವಿಲಾಸವು ಬಂದುರ ತೊರೆಯುವುದು ಗಣ ಸೂರ್ಯ ಚಂದಿರ ಬಾನು ಬೆಳ್ಳಿಯ ಹಂದರ. ಹೆಸರ ಹೇಳಲು ತೋರದಂತಿವೆ ನೂರು ರೀತಿಯ ತರುಗಳು, ಹಣ್ಣು ಕಾಯಿಯು ಹೂವು ಬೆಳೆದಿದೆ ನೋಡಿ ತಣಿಯವು ಕಂಗಳು. ಯಾವ ಗಾನದ ವಿವಿಧ ತಾಣವೋ ಅಕ್ಕಿಯಿಂಚರ ಹೊಮ್ಮಿದೆ, ಯಾವ ಶಕ್ತಿಯ ವಿಶ್ವರೂಪವೋ ಪ್ರಾಣಿ ಸಂಕುಲ ನೆರೆದಿದೆ. ಸಲಿಲ ದರ್ಪಣ ನದಿಯ ನರ್ತನ ಪಂಕ್ತಿ ಪಂಕ್ತಿಯ ಪರ್ವತ, ಮನದ ಮಲಿನವ ತೊಳೆವ ಸಾಧನ ಬೀಸಿ ಸುಳಿಯುವ ಮಾರುತ. ಬುದ್ಧಿ ಬಲದಲ್ಲಿ ಮನುಜ ಶಕ್ತಿಯ ಬೆಲೆಯು ಹೆಚ್ಚಿದೆ ದಿನ ದಿನ, ಬನ್ನಿ ಪೂಜಿಸಿ ಸೃಷ್ಟಿ ದೇವಿಯ ಹಿಂದೆ ಅರ್ಪಿಸಿ ತನುಮನ. ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನ ಸಂಚಿಕೆಯನ್ನು ಆರಂಭಿಸ್ತಾ ಇದ್ದೀನಿ. ಬಕುಳ ಅಥವಾ ರಂಜಲ್ ಅಂತ ಕರೆಯಲ್ಪಡುವಂತಹ ಈ ಮರ ಆಕರ್ಷಣೀಯ ಹೂಗಳನ್ನು ಹೊಂದಿದೆ. ಇದರ ಸೌಗಂಧಕ್ಕೆ ಮಾರು ಹೋಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ವೇಣುನಾದವನ್ನು ಈ ಮರದ ಕೆಳಗೆ ನುಡಿಸ್ತಾ ಇದ್ನಂತೆ. ಫೆಬ್ರವರಿಯಿಂದ ಏಪ್ರಿಲ್ನವರೆಗೆ ಈ ಮರದಲ್ಲಿ ಹೂಗಳನ್ನು ಕಾಣಬಹುದು. ಆಗಸ್ಟ್ನ ವೇಳೆಗೆ ಕಾಯಿಗಳನ್ನು ನೋಡಬಹುದು. ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಈ ಮರ ಬೇರೆ ಪ್ರದೇಶಗಳಲ್ಲಿ ಅಷ್ಟೊಂದು ಹುಲುಸಾಗಿ ಬೆಳೆಯೋದಿಲ್ಲ. ಹಳೆ ಮೈಸೂರು ಪ್ರಾಂತ್ಯದವನಾದ ನಾನು ಇದರ ಹೂವಿನ ಪರಿಮಳದ ಬಗ್ಗೆ ಕೇಳಿ ತಿಳಿದುಕೊಂಡು ಬಹಳ ಕೌತುಕನಾಗಿದ್ದೆ. ನಮ್ಮೂರಿನ ಸುತ್ತಮುತ್ತ ಎಷ್ಟೇ ಹುಡುಕಿದ್ರೂ ಇದು ಸಿಗಲಿಲ್ಲ. ಹಾಗೆ ತಟ್ಟನೆ ಹಿಂದೊಮ್ಮೆ ನಮ್ಮೂರಿನ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗದಲ್ಲಿ ಇದನ್ನು ನೋಡಿದ ನೆನಪಾಗಿ ನನ್ನ ಮನಸ್ಸು ಸಹ ಈ ಹೂವಿನ ತರಾನೇ ಅರಳೋಕೆ ಶುರು ಆಯಿತು. ಚನ್ನಪಟ್ಟಣ ರಾಮನಗರದ ಮಧ್ಯೆ ಇರುವ ಪವಿತ್ರವನದ ಕಡೆಗೆ ನನ್ನ ಗಾಡಿಯ ಚಕ್ರ ಉರುಳಿತು. ಮುಂಭಾಗದಲ್ಲೇ ಇದ್ದಂತಹ ಬಕುಳ ಮರದ ಕಡೆಗೆ ನನ್ನ ನೋಟ ಹೊರಳಿತು. ಜನಸೇವಕರು ಪುಣ್ಯಾತ್ಮರು ಹೇಗೆ ಬಿರುದುಗಳನ್ನು ಪಡೆದುಕೊಳ್ತಾರೋ ಹಾಗೇನೆ ಪರೋಪಕಾರಿಯಾದಂಥ ಈ ಮರಕ್ಕೂ ಕೂಡ ನಮ್ಮ ಪೂರ್ವಿಕರು ಸುಂದರವಾದ ಹೆಸರುಗಳನ್ನು ಇಟ್ಟಿದ್ದಾರೆ. ಆ ಹೆಸರುಗಳೇ ಇದರ ಗುಣಲಕ್ಷಣಗಳನ್ನು ಸೂಚಿಸ್ತವೆ. ಅವುಗಳನ್ನೆಲ್ಲ ಈಗ ಒಂದೊಂದಾಗಿ ಹೇಳ್ತೀನಿ ಕೇಳಿ. ಹೂವುಗಳು ದೀರ್ಘಕಾಲದವರೆಗೆ ತನ್ನ ಸುವಾಸನೆಯನ್ನು ಕಾಪಾಡಿಕೊಳ್ಳೋದ್ರಿಂದ ಇದನ್ನ ಚಿರಪುಷ್ಪ ಅಂತ ಕರೀತಾರೆ. ಒಣಗಿ ನೆಲದ ಮೇಲೆ ಬಿದ್ದರೂ ಸಹ ಅದರ ಸುವಾಸನೆ ಸ್ವಲ್ಪನೂ ಕಡಿಮೆಯಾಗದೆ ಸ್ಥಿರವಾಗಿರೋದ್ರಿಂದ ಸ್ಥಿರಪುಷ್ಪ ಅಂತ ಕರೀತಾರೆ. ಜೇನಿನಂತಹ ವಾಸನೆ ಈ ಹೂವುಗಳಿಗಿರೋದ್ರಿಂದ ಮಧುಪುಷ್ಪ ಎಂಬ ಹೆಸರು ಬಂದಿದೆ. ಈ ಹೂವಿನ ಸೌಗಂಧ ಮದ್ಯಪಾನ ಮಾಡಿದಂತೆ ಅಮಲೇರಿಸುವುದರಿಂದ ಇದು ಮದ್ಯಗಂಧವೆಂದೂ ಕರೆಯಲ್ಪಟ್ಟಿದೆ. ತೊಗಟೆ ಹಾಗೂ ಬೇರುಗಳು ಹಲ್ಲಿನ ಆರೋಗ್ಯವನ್ನು ಕಾಪಾಡೋದ್ರಿಂದ ಇದನ್ನ ವಜ್ರದಂತಿ ಅಂತ ಕರೀತಾರೆ. ಇದು ತುಂಬಾ ಗಟ್ಟಿಯಾದ ಮರವಾಗಿರೋದ್ರಿಂದ ಇಂಗ್ಲಿಷ್ನಲ್ಲಿ ಇದಕ್ಕೆ ಬುಲೆಟ್ ವುಡ್ ಅಂತಾನೂ ಕೂಡ ಕರೀತಾರೆ. ಗಟ್ಟಿತನದ ಬಗ್ಗೆ ಯಾವುದೇ ಸಂದೇಹ ಪಡದೆ ಮನೆ ನಿರ್ಮಾಣ ಕಾರ್ಯಗಳಿಗೆ, ಪೀಠೋಪಕರಣಗಳ ತಯಾರಿಕೆಗೆ ಇದನ್ನು ಬಳಸಬಹುದು. ಹೂಗಳನ್ನು ಸೌಗಂಧ ದ್ರವ್ಯದ ತಯಾರಿಕೆಗೆ ಉಪಯೋಗಿಸ್ತಾರೆ. ಇದರ ಕಾಯಿಗಳಿಂದ ಜೈವಿಕ ಇಂಧನವನ್ನು ಪಡೆಯಬಹುದು. ಇದಕ್ಕಾಗಿ ಅನೇಕ ಸಂಶೋಧನೆಗಳು ಚಾಲ್ತಿಯಲ್ಲಿವೆ. ಎಲೆ ಮತ್ತು ತೊಗಟೆಯ ರಸವು ಗಾಯವನ್ನು ಮಾಗಿಸುವ ಗುಣ ಹೊಂದಿವೆ. ಚರ್ಮದ ಚಿಕಿತ್ಸೆಗೂ ಇವು ಬಳಕೆಯಲ್ಲಿವೆ. ಇದರ ಕಷಾಯವನ್ನ ಜ್ವರದ ನಿರ್ಮೂಲನೆಗೆ ಸಾಂಪ್ರದಾಯಿಕ ಔಷಧಿಯನ್ನಾಗಿ ಬಳಸಲಾಗುತ್ತೆ. ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಇದು ದಿವ್ಯೌಷಧಿ. ನನಗೆ ಈ ಮರದ ದರ್ಶನವೇನೋ ಆಯಿತು, ಆದರೆ ಇದರ ಹೂವುಗಳನ್ನಾಗಲಿ ಅಥವಾ ಕಾಯಿಗಳನ್ನಾಗಲಿ ನೋಡೋ ಸೌಭಾಗ್ಯ ಸಿಗಲಿಲ್ಲ. ನಿಮಗೇನಾದರೂ ಇದರ ಹೂಗಳು ಸಿಕ್ಕಿದ್ರೆ
ಅದರಿಂದ ಹಾರವನ್ನು ಕಟ್ಟಿ ದೇವರಿಗೆ ಮುಡಿಸಿ ಮುಂದೆ ಇನ್ನೂ ಲಕ್ಷಾಂತರ ವರ್ಷ ಈ ಭೂಮಿ ಸುಸ್ಥಿರವಾಗಿರಲಿ ಅಂತ ಬೇಡ್ಕೊಳ್ಳಿ. ಧನ್ಯವಾದಗಳು.